ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡಿ ಜೆ ಗೋವಿಂದ್ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ಮಾಡ್ತಾ ಇದ್ದೀವಿ ಭದ್ರತಾಸನ. ಅದಕ್ಕಿಂತ ಮುಂದೆ ಒಂದೊಳ್ಳೆ ಪ್ರಾರ್ಥನೆಯನ್ನ ಮಾಡೋಣ. ನಾವಿವಾಗ ಮಾಡ್ತಾ ಇದ್ದೀವಿ ಪ್ರಾರ್ಥನೆಯನ್ನ. ಓಂ ನಮೋ ಜೈ ಶ್ರೀ ಕೃಷ್ಣ. ಓಂ ನಮೋ ಜೈ ಶ್ರೀ ಕೃಷ್ಣ. ಕೃಷ್ಣಾರ್ಪಣಮಸ್ತು. ಓಂ ನಮೋ ಜೈ ಶ್ರೀ ಕೃಷ್ಣ. ಕೃಷ್ಣಾನುಗ್ರಹ. ಓಂ ನಮೋ ಜೈ ಶ್ರೀ ಕೃಷ್ಣ. ನೋಡಿ ಫ್ರೆಂಡ್ಸ್, ನಾವಿವಾಗ ಭದ್ರತಾಸನ ಮಾಡೋಣ. ಭದ್ರತಾಸನ ಮಾಡೋಕ್ಕಿಂತ ಮುಂಚೆ ನೋಡಿ, ಕಾಲುಗಳು ನೇರವಾಗಿರಬೇಕು. ಸೊ ಸ್ವಲ್ಪ ನಾವು ಇವಾಗ ಸುಖಾಸನದಲ್ಲಿ ಕುಳಿತುಕೊಂಡು ನಂತರ ಸ್ವಲ್ಪ ಕಾಲನ್ನು ಬೆಚ್ಚಿಸೋದು. ಹೀಗೆ ಸ್ವಲ್ಪ ಕಾಲು ಮೇಲಕ್ಕೆ ಮತ್ತು ಕೆಳಗಡೆ ಮಾಡೋದ್ರಿಂದ ಸ್ವಲ್ಪ ಕಾಲು ಬೆರೆಸುತ್ತೆ. ಹಾಗೆ ಅದನ್ನು ಸ್ವಲ್ಪ ಕಾಲನ್ನು ಎಡಗಾಲನ್ನು ಎತ್ತಿ ಇಡಬೇಕು. ಬಲಗಾಲನ್ನು ಈ ರೀತಿ ಜೋಡಣೆ ಮಾಡುವುದು. ಹೀಗೆ ಆನಂತರ ಸ್ವಲ್ಪ ಕಾಲನ್ನು ಮುಂದಕ್ಕೆ ಇಟ್ಟು ನೋಡ್ಬೋದು ನೀವು ಇಲ್ಲಿ ಈ ರೀತಿ ಕಾಲು ಸ್ವಲ್ಪ ಮುಂದೆ ನಿಧಾನವಾಗಿ ಕಾಲು ನಮಸ್ಕಾರವನ್ನು ಮಾಡುವುದು. ಹೀಗೆ ಆಮೇಲೆ ಒಂದು ಸ್ವಲ್ಪ ಹಿಂದಕ್ಕೆ ಈ ರೀತಿ ಕಾಲನ್ನು ಆಮೇಲೆ ಹೀಗೆ ಆಮೇಲೆ ಹೀಗೆ ಸ್ವಲ್ಪ ನಾವು ನಿಧಾನವಾಗಿ ಮಾಡೋದರಿಂದ ಕಾಲುಗಳು ನಮಗೆ ಸುಲಭವಾಗಿ ಬೆಂಡ್ ಆಗ್ತವೆ. ಹೀಗೆ ಆನಂತರ ಕಾಲನ್ನು ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೀಗೆ ಹೀಗೆ ಸ್ವಲ್ಪ ಕತ್ತನೆಗೆ ಮೇಲಕ್ಕೆ ಇರುತ್ತದೆ. ಆಮೇಲೆ ಈ ರೀತಿಯಾಗಿ ನೀವಿಲ್ಲಿ ನೋಡ್ಬೋದು, ಯಾವುದೇ ರೀತಿ ಇವಾಗ ಈ ರೀತಿ ಮಾಡೋದು. ಸ್ವಲ್ಪ ನಿಧಾನವಾಗಿ ನಂತರ ಸ್ಪೀಡಾಗಿ ಮಾಡೋದು. ಸ್ವಲ್ಪ ಕಾಲನ್ನು ಬೆಚ್ಚಿಸೋದು. ಸ್ವಲ್ಪ ಕಾಲಿನ ಹಾಕೊಂಡು ಕಾಲುಗಳನ್ನು ಟಚ್ ಮಾಡುತ್ತಾ ಸ್ವಲ್ಪ ಈ ರೀತಿ ಆಮೇಲೆ ಈ ರೀತಿ ಕಾಲನ್ನು ನಡೆಸುವುದು. ಸ್ಟ್ರೇಟಾಗಿ ಕುಂದಿರುವುದು. ಆನಂತರ ನಮ್ಮ ಕತ್ತನ್ನು ನಿಧಾನವಾಗಿ ಬೆಂಡ್ ಮಾಡಬೇಕು. ಹೀಗೆ ಕತ್ತನ್ನು ಸ್ವಲ್ಪ ಸ್ಟ್ರೇಟಾಗಿರೋದು. ಮತ್ತು ಈ ರೀತಿ ಕಾಲನ್ನು ನಿಧಾನವಾಗಿ ಬೆಂಡ್ ಸ್ವಲ್ಪ ಕಾಲನ್ನು ಬೆಂಡ್ ಮಾಡೋದು.
ಈ ರೀತಿ ಮತ್ತು ಈ ರೀತಿ ನಾವು ಸ್ಟ್ರೈಟಾಗಿ ಕುಂತ್ಕೊಂಡು ಸ್ವಲ್ಪ ಬೆನ್ನನ್ನು ಸ್ಟ್ರೈಟ್ ಮಾಡಿಕೊಳ್ಳೋದು. ಆ ನಂತರದಲ್ಲೇ ಕತ್ತನ್ನು ಕೆಳಗಡೆ ಬಗ್ಗಿಸುವುದು. ಹೀಗೆ ಮಾಡುವುದರಿಂದ ಧನ್ಯವಾದಗಳು ಫ್ರೆಂಡ್ಸ್.